ಇಂದು ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರದ ಎಸ್ಎಲ್ಎನ್ ನಗರದಲ್ಲಿ ಶ್ರೀ ಆದಿಶಕ್ತಿ ಮಾರಮ್ಮ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಮೆರವಣಿಗೆ ನಡೆಸಲಾಗಿದೆ. ದೇವರ ಪ್ರತಿಷ್ಠಾಪನೆ ಮತ್ತು ವಿಮಾನ ಕಳಸ ಗೋಪುರ ಪ್ರತಿಷ್ಠಾಪನೆ ಬಹಳ ಐಕ್ಯತೆ ಮತ್ತು ಅದ್ದೂರಿಯಾಗಿ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ದರು. ಶ್ರೀ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಪಾಲಿನಲ್ಲಿ ಮಠದ ಸಿದ್ದರಾಜು ಸ್ವಾಮೀಜಿಗಳು, ಧರ್ಮಸ್ಥಳದ ಮುಖ್ಯ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆರವರು ಗುರು ಮಾರ್ಗದರ್ಶನದಲ್ಲಿ ದೇವರ ಕಾರ್ಯಗಳು ನಡೆದವು ಮತ್ತು ರಾಜ್ಯ ರಾಜಕಾರಣಿಗಳಾದ ಕೇಂದ್ರ ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣನವರು, ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರಾದ ಮತ್ತು ರಾಜ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಕೆಎನ್ ರಾಜಣ್ಣನವರ್, ಎಂಎಲ್ಎ ಆದ ಜ್ಯೋತಿ ಗಣೇಶ್ ಇವರೆಲ್ಲರ ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಭವನ ಎಸ್ಎಲ್ಎನ್ ನಗರದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಮತ್ತು ಕ್ಯಾತ್ಸಂದ್ರದ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ದೇವಾನುದೇವತೆಗಳು ಆಹ್ವಾನಿಸಿದ್ದು ಇದು ಕ್ಯಾತ್ಸಂದ್ರದಲ್ಲೇ ಬಹಳ ಐಕ್ಯತೆಯಾಗಿ ನೆರವೇರಿತು. ಈಗ ದೇವ್ರ ಬಗ್ಗೆ ಹೇಳಿ, ಯಾವ ಊರು ಇದು? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕಾರ್ತಿಕ್ ಅಂದ್ಬಿಟ್ಟು. ಇದು ತುಮಕೂರು ಡಿಸ್ಟಿಕ್ಕು ಕ್ಯಾತ್ಸಂದ್ರ ನಮ್ಮ ದೇವರ ಹೆಸರು ಬಂದ್ಬಿಟ್ಟು ಶ್ರೀ ಆದಿಶಕ್ತಿ ಮಾರಮ್ಮ ಅಂದ್ಬಿಟ್ಟು. ಇದು ಇತಿಹಾಸಕ್ಕೆ ಹೋದ್ರೆ ದೇವಸ್ಥಾನ ಇದು ದೇವಸ್ಥಾನನೇ ಇರಲಿಲ್ಲ. ಒಂದು ಉದ್ಭವ ಮೂರ್ತಿ ಇತ್ತು, ಅದು ಊರಲ್ಲಿ ಬಿಸಿಲಲ್ಲಿ ಒಣಗೋದು ಮತ್ತು ಮಳೆ ನೆನೆಯೋದು ಆ ಥರ ದೇವರು. ಅವಾಗ ದೇವಸ್ಥಾನನೂ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ಕಾಲಕ್ಕೆ ಎಲ್ಲ ದೊಡ್ಡವರು ಅವರು ಎಲ್ಲ ಸೇರಿಕೊಂಡು ಗ್ರಾಮಸ್ಥರೆಲ್ಲ ಸೇರಿ ಒಂದು ದೇವಸ್ಥಾನ ಅಂತ ಮಾಡ್ಕೊಂಡ್ರು. ಅದಾದಮೇಲೆ ತಾಯಿ ಸತ್ಯತೆಗಳನ್ನೆಲ್ಲ ನೋಡಿ ಚೆನ್ನಾಗಿ ಜಾತ್ರೆ ಎಲ್ಲ ನಡೆದು ಮುಂಬರೋ ಟೈಮಲ್ಲಿ ಇನ್ನೂ ಫ್ಯೂಚರಿಗೆ ಆಗೋ ಅಷ್ಟು ಎಲ್ಲ ಈಗಾಗಲೇ ಇಂಪ್ರೂವ್ ಮಾಡ್ಕೊಂಬಿಟ್ರು ನಾವು ದೇವಸ್ಥಾನನ. ಆಗ್ತಿದ್ದಂಗೆ ಇದಕ್ಕೆ ಕಾರಣ ಆಗಿರೋರು ಊರು ಗ್ರಾಮಸ್ಥರು ಮತ್ತು ಹಿರಿಯರು, ಚಾಕರಿದಾರರು, ಆಣೆಕಾರರು, ಪೂಜಾರರು ಮತ್ತು ಟ್ರಸ್ಟು ಶ್ರೀ ಆದಿಶಕ್ತಿ ಮಾರಮ್ಮ ಅಭಿವೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಇದಕ್ಕೆ ಇದು ಮಾಡೋದು. ಈಗ 2023ನೇ ಸಾಲಲ್ಲಿ ಟ್ರಸ್ಟ್ ರಿಜಿಸ್ಟರ್ಡ್ ಆಗಿತ್ತು. ಅವಾಗ ಉತ್ಸವ ಮೂರ್ತಿ ಮಾಡಬೇಕು, ಗೋಪುರ ಕಟ್ಟಿಸ್ಬೇಕು ಅಂತ ಐಡಿಯಾ ಮಾಡಿದ್ದು. ಅದು ಟ್ರಸ್ಟಿನ ಐಡಿಯಾ ತಕ್ಕಂತೆ ಉತ್ಸವ ಮೂರ್ತಿ ರೆಡಿಯಾಗಿ ಗೋಪುರ ಎರಡೂ ಒಂದೇ ಡೇಟಲ್ಲಿ ನಾವು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ. ನಿನ್ನೆ ಉತ್ಸವ ಮೂರ್ತಿದು ಪ್ರಾಣ ಪ್ರತಿಷ್ಠಾಪನೆ ಮತ್ತು ನೇತ್ರ ಮೇಲಿನ ಹುಟ್ಟಿ ಊರೊಳಕ್ಕೆ ಗೃಹಪ್ರವೇಶ ಮಾಡಿದ್ವಿ. ಮತ್ತು ನಾಳೆ 3ನೇ ತಾರೀಕು ಬೆಳಗ್ಗೆ 3 ಗಂಟೆಗೆ ಬೆಳಗಿನ ಜಾವಕ್ಕೆ ಚಂಡಿಕಾ ಯಾಗ ನಡೆಯುತ್ತೆ. ಅದಾದಮೇಲೆ ಗೋಪುರದ್ದು ಕಳಸ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಗೋಪುರ ವಿಗ್ರಹಗಳು ನಡೆಯುತ್ತೆ. ಅದಾದಮೇಲೆ ದೇವರಿನ ಮಡ್ಲಕ್ಕಿ ಕಾರ್ಯಕ್ರಮ ಎಲ್ಲ ಎಷ್ಟು ವರ್ಷ ಇತಿಹಾಸ ಬಂದ್ಬಿಟ್ಟು ನಮ್ಮ ಮುತ್ತಾತನ ಕಾಲದಿಂದನೂ ಇದೆ. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಾ? ನಾನು 14 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಫ್ಯಾಮಿಲಿನೂ ಅಷ್ಟೇ. ತಾತ ಮುತ್ತಾತ ಅವ್ರ ಕಾಲದಿಂದನೂ ಅವರೇ ಪೂಜೆ ಮಾಡ್ಕೊಂಡಿರೋದು. ಹಂಗೆ ಜನ್ರೇಷನ್ ಅಪ್ಕೊಂಡು ಜನ್ರೇಷನ್ ನಾವು ಇವಾಗ ಪೂಜೆ ಮಾಡ್ಕೊಂಡು. ಪ್ರತಿಷ್ಠಾಪನೆ ದೇವರು ಯಾವಾಗ ಪ್ರತಿಷ್ಠಾಪನೆ ದೇವರು ಇದು ಹೊಸ ದೇವರು ನೆನ್ನೆ ತಂದಿತ್ತು, ಮೆರವಣಿಗೆ ಉತ್ಸವ ಮೂರ್ತಿ. ಅದು ನೆಲೆ ದೇವರು ಮಾಡಿಸಿತ್ತು 2018ನೇ ಸಾಲಲ್ಲಿ. ಹೊಸ ದೇವಸ್ಥಾನ ಕಟ್ಟಿಸಿ ಅದಾದ್ಮೇಲೆ ಹೊಸ ನೆಲೆ ದೇವ್ರು ಮಾಡಿ. ಎಷ್ಟು ವರ್ಷಕ್ಕೆ ಜಾತ್ರೆ ಮಾಡ್ತಾರೆ? 3 ವರ್ಷಕ್ಕೆ ಒಂದ್ಸರಿ ದೇವ್ರ